ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಮೀನಸ್ 71 ಚಾನಲ್ಗೆ. ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬರುವಂಥ ದಿನಗಳು, ಬರುವ ವಾರ ನಿಮಗೆ ಅಂದರೆ ಸಿಂಹರಾಶಿಯವರಿಗೆ ಏನೆಲ್ಲ ಲೈಫಲ್ಲಿ ನಡಿಲಿಕ್ಕೆ ಹೋಗ್ತಾ ಇದೆ ಅನ್ನೋವಂಥದ್ದನ್ನು ನೋಡೋಣ. ಹಾಗೆ ಈ ರೀಡಿಂಗನ್ನು ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ಹಾಗೆ ರೀಡಿಂಗನ್ನು ಕ್ಲೇಮ್ ಮಾಡಿ, ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ರೀಡಿಂಗಿಗೆ ಅಲೈನ್ ಮಾಡ್ಕೋಬೇಕು ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಆ್ಯಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಇನ್ನು ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ತುಂಬ ಜನ ಕೇಳ್ತಾ ಇದ್ದೀರಿ ಫ್ರೆಂಡ್ಸ್. ನಾನು ನಿಮಗೆ ಆಲ್ರೆಡಿ ಕಾಮೆಂಟಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪೇಡ್ ಇರುತ್ತೆ. ಸೊ ನೀವು ನನಗೆ ಕಾಂಟ್ಯಾಕ್ಟ್ ಅಂತಂದರೆ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ನನ್ನ ಕಡೆ ಸಾಧ್ಯ ಆದಷ್ಟು ನಿಮಗೆ ನಾನು ರೆಸೊಲ್ಯೂಷನನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇವತ್ತಿನ ದಿನ ನೋಡೋಣ ಸಿಂಹರಾಶಿಯವರ ಬರುವಂಥ ದಿನಗಳು ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅವರ ಲೈಫಲ್ಲಿ ಅಂತ ಹೇಳಿ. ಹಾಗೆ ರೀಡಿಂಗಿಗೆ ಕನೆಕ್ಟ್ ಏನೋ ಮಾಡ್ಕೋತೀರಾ, ಆದಷ್ಟು ಇದನ್ನ ಶೇರ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರಲ್ಲಿ ನೀವು ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಏನು ನಡೀತಾ ಇದೆ, ಅದಕ್ಕೆ ಏನು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿ ಅವರು ಕೂಡ ತಿಳ್ಕೊಬಹುದು ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಟ್ರಸ್ಟ್ ಅಂತ ಬರ್ತಾ ಇದೆ. ನಿಮ್ಮ ಫೀಲಿಂಗ್ ಬರುವಂಥ ದಿನಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಬೇಕಾದ್ರೆ ಫಸ್ಟ್ ಯೂನಿವರ್ಸ್ ಏನು ಹೇಳ್ತಾ ಇದೆ ಅದನ್ನ ಕೂಡ ನಾವು ನೋಡೋಣ. ಟ್ರಸ್ಟ್ ಅಂತ ಬರ್ತಾ ಇದೆ. ಏನು ಟ್ರಸ್ಟ್ ಮಾಡಬೇಕು ಹಾಗಿದ್ರೆ, ನೀವು ನಿಮ್ಮ ಚಾಯ್ಸಸ್ ಏನಿದೆ ಅದ್ರ ಮೇಲೆ ಟ್ರಸ್ಟ್ ಇಟ್ಕೋಬೇಕು. ಓಕೆ, ಆ ಟ್ರಸ್ಟ್ ಇಲ್ಲ ಅಂತಂದರೆ ನೀವೇನು ಮಾಡ್ತಾ ಇದ್ದೀರಾ ಅದು ಮೇ ಬಿ ಸಕ್ಸಸ್ ಆಗದೆ ಇರಬಹುದು. ಮತ್ತು ನೀವು ಒಂದು ಏನು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಲ್ಲಿ ಟ್ರಸ್ಟ್ ಅನ್ನುವಂಥದ್ದು ತುಂಬ ಸಪೋರ್ಟಿವ್ ಆಗಿರುತ್ತೆ, ನಿಮಗೆ ತುಂಬಾ ಇಂಪಾರ್ಟೆಂಟ್ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಹೊಸ ಜರ್ನಿಗೆ ಏನು ಬೇಕು, ಟ್ರಸ್ಟ್ ಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಇದು ಇಲ್ಲಿ ಯಾವ ರೀತಿ ರಿಲೇಟ್ ಆಗುತ್ತೆ ಅಂತ ನಾವು ನೋಡೋಣ ನೆಕ್ಸ್ಟಲ್ಲಿ. ಫಸ್ಟ್ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟನ್ನು ನಾನು ನೋಡ್ತಾ ಇದ್ದೀನಿ. ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಹೆಲ್ತ್ ಅನ್ನುವಂಥದ್ದು, ಯಾವುದೇ ರೀತಿ ತೊಂದರೆ ಅಂತ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಹೆಲ್ತ್. ಯಾವ ರೀತಿ ಅಂತಂದರೆ ಬ್ಯಾಲೆನ್ಸ್ಡ್ ಆಗಿದ್ದೀರಾ, ಬ್ಯಾಲೆನ್ಸ್ಡ್ ಫುಡ್ಡನ್ನು ತಗೊಳ್ತಾ ಇದ್ದೀರಾ, ಮೇಂಟೈನ್ ಮಾಡ್ತಾ ಇದ್ದೀರಾ. ಹಾಗೆ ಹೊಸ ನಿಮ್ಮ ಒಲವು ಯಾವ ಕಡೆ ಇದೆ ಅಂತಂದರೆ ನಿಮ್ಮ ಹೆಲ್ತನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಲೈಕ್ ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಅದನ್ನೆಲ್ಲನೂ ಕೂಡ ನೀವು ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಅಫ್ಕೋರ್ಸ್ ಬರುವಂಥ ದಿನಗಳಲ್ಲಿ ನೋಡಿ ತುಂಬ ಚೆನ್ನಾಗಿ ನೀವು ಪರ್ಫಾರ್ಮ್ ಕೂಡ ಮಾಡ್ತೀರಾ. ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ಯಾವುದೇ ಕಾರಣಕ್ಕೂ ಅದನ್ನು ಅಂದರೆ ನೀವು ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗಬೇಡಿ ಹೆಲ್ತ್ ಆಸ್ಪೆಕ್ಟಿಂದ. ಓಕೆ, ಇವಾಗ ಎಲ್ಲ ಚೆನ್ನಾಗಿದೆ, ಬರುವಂಥ ದಿನಗಳಲ್ಲಿ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ಏನೋ ನಿಮಗೆ ಸಣ್ಣ ಪುಟ್ಟದಾಗಿದೆ, ಓಕೆ ನಡೆಯುತ್ತೆ ಅಂತ ಹೇಳಿ ಈ ರೀತಿ ಎಲ್ಲ ನೀವು ನೆಗ್ಲಿಜೆನ್ಸಿ ತೋರಿಸ್ಲಿಕ್ಕೆ ಹೋಗಬೇಡಿ. ಏನು ಮಾಡಬೇಕು ಹಾಗಿದ್ರೆ, ಏನಾದರೂ ನಿಮಗೆ ಆ ರೀತಿ ತೊಂದರೆ ಅಂತ ಆದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಅನ್ನುವಂಥದ್ದು ಯೂನಿವರ್ಸಲ್ಲಿ ಹೇಳ್ತಾ ಇದೆ. ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡಿ, ಬ್ಯಾಲೆನ್ಸ್ಡನ್ನು ಮಾಡಿ, ಹೆಲ್ದಿ ವೈಸ್ ಏನೇನು ಬೇಕು ಅದನ್ನು ನೀವು ಮೇಂಟೆನೆನ್ಸ್ ಮಾಡಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಮತ್ತು ಇನ್ನು ನಿಮ್ಮ ಒಂದು ಕರಿಯರ್ ಆಸ್ಪೆಕ್ಟಿಂದ ನಾನು ನೋಡ್ತಾ ಇದ್ದೀನಿ. ಕರಿಯರಲ್ಲಿ ಏನು ಬರ್ತಾ ಇದೆ, 4 ಆಫ್ ಸೋರ್ಸ್ ಬರ್ತಾ ಇದೆ. ಓಕೆ, ಕರಿಯರಲ್ಲಿ ಸ್ವಲ್ಪ ಬ್ರೇಕ್ ತಗೊಳ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಯಾಕೆ ಬ್ರೇಕ್ ತಗೊಳ್ತಾ ಇದ್ದೀರಾ, ಮೇ ಬಿ ತುಂಬಾ ನೀವು ಇದಕ್ಕಿಂತ ಮುಂಚೆ ಎಫರ್ಟ್ ಹಾಕ್ತಾ ಇದ್ದೀರಾ. ಹಾಗಾಗಿ ಇವಾಗ ಸ್ವಲ್ಪ ನಿಮಗೆ ಅನ್ನಿಸ್ತಾ ಇದೆ ನನಗೆ ಕರಿಯರಲ್ಲಿ ಬ್ರೇಕದ ಅವಶ್ಯಕತೆ ಇದೆ ಅಂತ ಹೇಳಿ. ಬ್ರೇಕ್ ಅಂತಂದರೆ ನೋಡಿ, ಸ್ವಲ್ಪ ಏನು ನಿಮಗೆ ಸ್ಟ್ರೆಸ್ ಇರುವಂಥದ್ದು, ವರ್ಕ್ಲೋಡ್ ಇರುವಂಥದ್ದು, ಅದರಿಂದ ಸ್ವಲ್ಪ ನೀವು ಬ್ರೇಕ್ ತೊಗೊಳ್ತಾ ಇದ್ದೀರಾ ಅಷ್ಟೇ ಹೊರತು ಉಳಿದಿದ್ದೆಲ್ಲ ಸ್ಟ್ರಾಟಜಿ ನಿಮ್ಮದು ಸೇಮ್ ಇರುತ್ತೆ. ಓಕೆ, ಸಮ್ವೇರ್ ಇದು ಒಳ್ಳೆಯದು ಕೂಡ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಕೆಲವೊಂದು ಸಾರಿ ಏನಾಗುತ್ತೆ, ನಾವು ನಮ್ಮ ಒಂದು ವರ್ಕಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ತೊಗೋತೀವಿ ಅಂದರೆ ನಮ್ಮ ಹೆಲ್ತನ್ನು ನಾವು ಕೇರ್ಲೆಸ್ ಮಾಡ್ತೀವಿ. ಹಾಗಾಗಿ ಇದು ಅವಶ್ಯಕತೆ ಕೂಡ ತುಂಬಾ ಇರುವಂಥದ್ದು. ಸ್ವಲ್ಪ ಆ ರೀತಿ ಏನಾದರೂ ಅನಿಸಿದ್ರೆ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ. ಆ ಒಂದು ಟೈಮ್ ಝೋನನ್ನು ನೀವು ಕಳೀತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಬ್ರೇಕ್ ತಗೊಳ್ತಾ ಇದ್ದೀರಾ. ಓಕೆ, ಅಲ್ಟಿಮೇಟ್ಲಿ ನೀವೇನು ಮಾಡ್ತಾ ಇದ್ದೀರಾ, ಹೀಲ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು. ಎಷ್ಟು ನೀವು ಹೀಲ್ ಮಾಡ್ಕೊಳ್ತೀರಾ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತೀರಾ ಒಂದು ಬ್ರೇಕ್ ತೊಗೊಂಡು ಹೊರಗಡೆ ಬಂದಾಗ, ಮತ್ತೆ ಫ್ರೆಶ್ ಅಪ್ ಆಗ್ತೀರಾ, ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟಪ್ ಕೂಡ ಮಾಡ್ಕೊಳ್ತೀರಾ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಅಲ್ಲಿನೂ ಕೂಡ ಹೊಸ ಒಂದು ಕರಿಯರ್ ನಿಮಗಾಗಿ ಕಾದಿದೆ. ತುಂಬ ಚೆನ್ನಾಗಿ ಇರುವಂಥ ಒಂದು ಸಿಚುವೇಶನನ್ನು ನಾನು ನೋಡ್ತಾ ಇದ್ದೀನಿ. ನೀವೇನಾದರೂ ಕೊಲಾಬ್ರೇಷನ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಮೇಲೆ ಯಾವುದಾದ್ರೂ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ನಿಮಗೆ ಚೆನ್ನಾಗಿರೋವಂಥ ರಿಸಲ್ಟ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ಮೇ ಬಿ ನಿಮ್ಮ ಪಾರ್ಟ್ನರ್ ಅದರಲ್ಲಿ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿ ತಗೊಳ್ತಾ ಇದ್ದಾರೆ.
ಸೊ ಒಂದು ಪೀಕ್ ಲೆವೆಲಲ್ಲಿ ನಿಮ್ಮ ಕರಿಯರ್ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬರುವಂಥ ದಿನಗಳಲ್ಲಿ. ಹಾಗಾಗಿ ಇನ್ನು ನಿಮಗೆ ಏನು ಬರ್ತಾ ಇದೆ, ಯೂನಿವರ್ಸಿಂದ ಮೆಸೇಜ್ ಏನು ಬರ್ತಾ ಇದೆ, ಗೈಡೆನ್ಸ್ ಏನು ಬರ್ತಾ ಇದೆ, ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಕೆಲವೊಂದು ಸಾರಿ ಏನಾಗುತ್ತೆ, ನಮ್ಮಲ್ಲೇ ನಮಗೆ ಟ್ರಸ್ಟ್ ಇಶ್ಯೂಸ್, ಅದೇ ಫಸ್ಟ್ ಕಾರ್ಡ್ ನಿಮಗೆ ಟ್ರಸ್ಟ್ದೇ ಬಂತು. ಕೆಲವೊಂದು ಸಾರಿ ನಮ್ಮಲ್ಲೇ ನಮಗೆ ಹೇಗಾಗುತ್ತೆ, ಜಗಳ ಅನ್ನೋದು ಹೊರಗಡೆ ಇರೋದಿಲ್ಲ, ನಮ್ಮಲ್ಲೇನೇ ಇರುತ್ತೆ. ಓಕೆ, ಅದ್ರ ಮೇಲೆ ನಾವೇನು ಮಾಡಬೇಕು, ಜಯ ಗಳಿಸ್ಬೇಕು ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಯಾವುದೇ ಕಾರಣಕ್ಕೂ ಚೀಟ್ ಮಾಡ್ಲಿಕ್ಕೆ ಹೋಗಬೇಡಿ ಯಾರಿಗೂ ಕೂಡ. ಜಗಳ ಬೇಡ, ಚೀಟ್ ಬೇಡ, ಇದೆಲ್ಲ ಎದಕ್ಕೆ ಬೇಕು? ಹಾಗೇನಾದರೂ ನಿಮ್ಮ ಮನಸ್ಸಲ್ಲಿ ಇದೆಯಾ, ಅದನ್ನು ನೀವು ತೆಗೆದು ಹಾಕಬೇಕು. ಯಾವುದನ್ನು ಆ ರೀತಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅನ್ನಿಸ್ಬೋದು ಕೆಲವೊಂದು ಸಾರಿ ತುಂಬ ಪೀಕ್ ಲೆವೆಲಲ್ಲಿ ಇರುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮನಸ್ಸು ಚಂಚಲ ಆಗುತ್ತೆ. ಹಾಗಾಗಿ ಇಲ್ಲಿ ಏನಿದೆ ಹಾಗಿದ್ರೆ, ಏನು ಕರೆಕ್ಟ್ ಆಗಿದೆ, ಏನು ಕರೆಕ್ಟ್ ಇದೆ, ಹೆಲ್ದಿ ಬಿಸ್ನೆಸ್ಗೆ ಏನು ನೀಡ್ ಇದೆ, ಅದನ್ನು ನೀವು ಫೋಕಸ್ ಮಾಡಿ. ಇರದೇ ಇರೋದನ್ನು, ನೆಗೆಟಿವಿಟಿಯನ್ನು ನಿಮ್ಮ ತಲೆಯಲ್ಲಿ ತುಂಬ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನುವಂಥದ್ದನ್ನು ಯೂನಿವರ್ಸ್ ಇಲ್ಲಿ ಹೇಳ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಆಸ್ಪೆಕ್ಟ್ಸಿಂದ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ರಿಲೇಷನ್ಶಿಪ್, ಯಾವುದೇ ತೊಂದರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಯಾಕೋ ನೀವು ಓಕೆ ಸ್ವಲ್ಪ ಅಂತಲ್ಲ, ತುಂಬ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಒಂದು ಡೀಪನ್ ಕನೆಕ್ಷನ್ ಇದೆ, ಡೀಪ್ ಆಗಿರುವಂಥ ನಿಮ್ಮ ಪಾರ್ಟ್ನರ್ ಜೊತೆಗೆ ಕನೆಕ್ಷನನ್ನು ನೀವು ಹೊಂದ್ಕೊಳ್ತಾ ಇದ್ದೀರಾ. ಆ ಒಂದು ಕಮಿಟ್ಮೆಂಟನ್ನು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಯಾವ ರೀತಿ ಬಿಲ್ಡ್ ಆಗಿದೆ ಅಂತಂದರೆ, ಅಲ್ಟಿಮೇಟ್ಲಿ ನೀವು ಅವ್ರ ಜೊತೆಗಿದ್ದಾಗ ನಿಮಗೆ ಒಂದು ಹ್ಯಾಪಿನೆಸ್ ಸಿಗುತ್ತೆ. ಹಾಗೆ ತುಂಬ ಖುಷಿಯಾಗಿರ್ತೀರಾ. ಅವ್ರ ಜೊತೆಗೆ ಇದ್ದಂಥ ಇಷ್ಟು ಸಮಯನೂ ನೀವು ತುಂಬ ಎಂಜಾಯ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ತುಂಬ ಡೀಪ್ ಕನೆಕ್ಷನನ್ನು ಹೊಂದ್ಕೊಂಡಿದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ. ಬರುವಂಥ ದಿನಗಳಲ್ಲಿನೂ ನಾನು ನೋಡ್ತಾ ಇದ್ದೀನಿ, ಅಲ್ಲಿನೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ರಿಲೇಷನ್ಶಿಪ್ಪಲ್ಲಿ. ಏನಾದರೂ ನಿರ್ಧಾರ ತಗೊಳ್ಳೋದಿರ್ಬೋದು. ನಿರ್ಧಾರ ಅಂತಂದರೆ, ನಿಮ್ಮ ರಿಲೇಷನ್ಶಿಪ್ಪನ್ನು ಯಾವ ರೀತಿಯಾಗಿ ಗಟ್ಟಿಗೊಳಿಸಬೇಕು ಅದ್ರ ಬಗ್ಗೆ ನೀವು ವಿಚಾರ ಮಾಡುವಂಥದ್ದು. ಲೈಕ್ ಒಂದು ಎಂಗೇಜ್ಮೆಂಟ್ ಇರ್ಬೋದು, ನೀವು ಪ್ಲ್ಯಾನ್ ಮಾಡ್ಕೊಳ್ತೀರಾ. ಓಕೆ, ಆ ಪ್ಲ್ಯಾನ್ ಪ್ರಕಾರ ನೀವು ವರ್ಕ್ ಮಾಡಬೇಕು, ಅಂದರೆ ನಿಮ್ಮ ರಿಲೇಷನ್ಶಿಪ್ಪನ್ನು ಗಟ್ಟಿ ಮಾಡ್ಕೋಬೇಕು ಅಂತ ಹೇಳಿ. ಎಂಗೇಜ್ಮೆಂಟ್ ಇರುವಂಥದ್ದು, ನಿಮ್ಮ ಒಂದು ಮ್ಯಾರೇಜ್ ಆಸ್ಪೆಕ್ಟ್ಸ್ ಇರುವಂಥದ್ದು, ಮ್ಯಾರೇಜ್ ಪ್ರಪೋಸಲ್ ಇರುವಂಥದ್ದು, ಇದೆಲ್ಲನೂ ನಿಮ್ಮ ಮೈಂಡಲ್ಲಿ ಓಡಾಡ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಯೂನಿವರ್ಸ್ ಏನು ಹೇಳ್ತಾ ಇದೆ ಹಾಗಿದ್ರೆ, ಓಕೆ, ಸ್ಟೆಪ್ ಔಟ್ ತುಂಬ ಚೆನ್ನಾಗಿ ನೀವು ಏನು ಮಾಡ್ತಾ ಇದ್ದೀರಾ ಅದನ್ನು ಮಾಡಿ ಫೋಕಸ್ಡ್ ಆಗಿರಿ. ಓಕೆ, ಮತ್ತು ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದೆ, ಇನ್ನೂ ನೀವು ನಿರ್ಧಾರ ಇದೆ, ನೀವು ಇವಾಗ ಎಲ್ಲ ನೀವು ಏನು ವಿಚಾರ ಮಾಡ್ತಾ ಇದ್ದೀರಾ. ಓಕೆ, ಇದರಲ್ಲಿ ಯಾರಿಗಾದರೂ ನೀವು ಹೇಳಿಕೊಂಡು ಇನ್ನೂ ಏನಾದರೂ ನೀವು ಮಾಡಬೇಕು, ಇನ್ನೂ ತಿಳ್ಕೋಬೇಕು ಅಂತಂದರೆ, ಇನ್ನೂ ಏನಾದರೂ ಅವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದಿತ್ತಂತಂದರೆ ನೀವು ತಿಳ್ಕೊಳ್ಳಿ. ಇನ್ನೂ ಅಂದರೆ ಸಡನ್ನಾಗಿ ಡಿಸಿಷನ್ಸನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ಇನ್ನೂ ಸ್ವಲ್ಪ ವಿಚಾರ ಮಾಡಿ, ಅದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳಿ, ಅವ್ರ ಬಗ್ಗೆ ತಿಳ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ ಬಗ್ಗೆ ತಿಳ್ಕೊಳ್ಳಿ, ಅವರ ಕಂಪ್ಯಾಟಬಿಲಿಟಿ ಯಾವ ರೀತಿ ಇದೆ ಅದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳಿ. ಇನ್ನೂ ಸ್ವಲ್ಪ ಫೋಕಸ್ ಮಾಡಿ ಇದ್ರ ಬಗ್ಗೆ ನೀವು, ಆ ನಂತರ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಬರ್ತಾ ಇದೆ. ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಓಕೆ, ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ನಿಮ್ಮ ರಿಲೇಷನ್ಶಿಪ್ಗೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ನೀವು ಕೂಡ ಅದನ್ನು ಫೋಕಸ್ ಮಾಡಿ. ಹಾಗೆ ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ನನಗೆ ಒಂದು ಕಾಮೆಂಟಲ್ಲಿ ತಿಳಿಸಿ. ರೀಡಿಂಗ್ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.